ಹಾಯ್ ಗಾಯ್ಸ್, ನೋಡಿ ಇವು 11 ಲಕ್ಷದ ಎತ್ತುಗಳಂತೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನ ನಾನು. ಆದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅಂತ ಅದು ಎಷ್ಟು ನೋಡ್ಬಿಟ್ಟಿದ್ದೀನ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ನೋಡಿ 7 ಎತ್ತುಗಳು, ಇವು 11 ಲಕ್ಷ ವರ್ತ, ನಾಟು ವರ್ತ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿ ತಿಳ್ಕೊಳ್ಳೋಣ ಬನ್ನಿ, ಯಾವ ಊರಿಂದ ಬಂದಿದ್ದಾರೆ, ಎಂತಕ್ಕೋಸ್ಕರ 11 ಲಕ್ಷ ಹೇಳ್ತಿದ್ದಾರೆ, ಇವರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ, ಸಿದ್ಧಗಂಗೆ ಮಠದಲ್ಲಿ ಯಾವ ರೀತಿ ಹಸುಗಳು ಮಾರಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ. ಜೈ ಹಳ್ಳಿಕಾರ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್, ಈ ಹಳ್ಳಿಕಾರು ಯಾಕೆ ಇಷ್ಟ ಇಟ್ಟು ಹೇಳ್ತಾ ಇದ್ದೀರಾ ಅಂತ ತಿಳಿಸ್ಕೊಡ್ಬೇಕಾಯ್ತು. ಮತ್ತೆ ಒಂದು ಚಿಕ್ಕಮಂಗ್ಳೂರ್ ಹತ್ರ ಅಂಪಾಪುರ ಅಂತೇಳಿ ನಾವು ರೇಸಿಂಗ್ ಗಾಡಿ ಎತ್ ಕಟ್ಟೋದು. ಇವತ್ತಿಲ್ಲಿ ಜಾತ್ರೆಗೆ ಬಂದ್ವಿ, ನೋಡಿದ್ವಿ, ಒಂದೆರಡು ಕರ ತಗೊಂಡಿದ್ವಿ. ಆಮೇಲೆ ತುಂಬಾ ಅದ್ಭುತವಾಗಿ ಜಾತ್ರೆದ ಎಲ್ಲ ಸಂಭ್ರಮ ನೋಡಿ ತುಂಬಾ ಖುಷಿ ಆಯ್ತು. ಈ ಸಿದ್ಧಗಂಗಾ ಮಠದ್ದು ಆಶೀರ್ವಾದದೊಂದಿಗೆ ತುಂಬಾ ಹೆಚ್ಚಿನ ರೀತಿ ದನಗಳು ನಾವು ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದೀವಿ. ಇಷ್ಟು ಚಪ್ರ ಹಾಕಿದ್ದು, ಇಷ್ಟು ಶಾಮ್ಯಾನ, ಇಷ್ಟು ಸೇರಿರೋದು ಇದು ಎಷ್ಟಾಗಿ ನೋಡಿದೇನ್ರಿ ಮಹೇಂದ್ರ. ತುಂಬಾ ಅತಿ ಉತ್ತಮವಾಗಿ ದನಗಳು ಸೇರಿದಾವೆ. ಆಮೇಲೆ ನಮ್ಮ ಉಮೇಶ್ ಅಣ್ಣಾರ್ ಅಂತೇಳಿ ಇವರು ಬೇಬಿ ಜಾತ್ರೆ ಮಾಡ್ತಾರೆ. ಇವರು ನಮ್ಮ ಸ್ನೇಹಿತರು, ಅವ್ರು ಮಂಜಣ್ಣ ಅಂತ ಹೇಳ್ಬಿಟ್ಟು, ನಮ್ಮ ಕೆ ನಗರ ಮಹೇಂದ್ರ ಅಂತ ಹೇಳ್ಬಿಟ್ಟು, ಇವರು ಯಾವಾಗಲೂ ಇವ್ರ ತಂದೆಯ ಕಾಲದಿಂದಲೂ ಒಳ್ಳೊಳ್ಳೆ ಉತ್ತಮವಾದ ಎತ್ತು ಕಟ್ಟಿದ್ದಾರೆ. ಆಮೇಲೆ ಇವರು ನಮ್ಮ ಸ್ನೇಹಿತರು, ಅವ್ರ ಜೊತೆ ಬಂದಿರೋಂಥವ್ರು. ಯಾಕೆ ವಿಶೇಷವಾಗಿ ಸಿದ್ಧಗಂಗೆ ಮಠದಲ್ಲಿ ಚೆನ್ನಾಗಿ ನಡೆಯುತ್ತೆ ಅಂದರೆ ಗುರುಗಳ ಆಶೀರ್ವಾದದೊಂದಿಗೆ ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ ಜಾತ್ರೆ. ಇಲ್ಲಿ ಅನ್ನದಾನ ಆಗ್ಬೋದು, ಬಂದಿರೋಂಥ ರೈತರುಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಮಲಗೋ ವ್ಯವಸ್ಥೆ ಇರ್ಬೋದು, ಎಲ್ಲರೂ ಜನಗಳು ಹೋಗ್ಬೋದು. ಬೇರೆ ಜಾತ್ರೆಗಳಲ್ಲಿ ತುಂಬ ಕಷ್ಟ ಇರುತ್ತೆ ಸ್ವಲ್ಪ, ಇಲ್ಲಿ ಆಗಲ್ಲ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಜಾತ್ರೆ ಒಳಗಡೆ ಎಲ್ಲ, ತುಂಬ ಅನುಕೂಲ ಇದೆ. ಹಂಗಾಗಿ ನಾವು ರೇಸ್ ಎತ್ಕೊಂಡು ನೋಡೋಕೆ ಬಂದಿದ್ದೀವಿ. ಈಗ ತಗೊಬೇಕಾದ್ರೆ 2 ಕರುಗಳು ನೋಡ್ತಾ ಇದೀವಿ. ನೀವು ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಿದ್ರ ಸರ್? ನಾವೊಂದು 15 ವರ್ಷ ಆಯ್ತು ವ್ಯಾಪಾರ ಮಾಡಕ್ ಹಿಡ್ದು. ವ್ಯಾಪಾರ ಅಂತಂದ್ರೆ ನಾವು ಕ್ರೇಜ್ ಇರೋ ಅಂತ ಕರುಗಳ್ತಾ ಅಂತೀವಿ, ವ್ಯಾಪಾರಕ್ಕೆ ಅಂತಲ್ಲ, ನಮ್ಗೆ ಇಷ್ಟ ಆದ ಕರುಗಳ್ತಾ ಅಂತೀವಿ. ಈಗ ನಮ್ಮ ಆತ್ಮೀಯ ಸ್ನೇಹಿತರು ಈ ಓರಿಗಳನ್ನ ತಾಂಡಿಯಾರೆ, ರಾಕಿಯಣ್ಣ ಅಂತ ಹೇಳ್ಬಿಟ್ಟು ಸುಮಾರು 40 ರಿಂದ 50 ಜೊತೆ ಘಾಟಿ ಜಾತ್ರೆಗೆ ಎತ್ಕೊಳ್ಳ್ ಕಟ್ಟಿದ್ರು. ಅವ್ರ ಕೆಂಗೇರಿ ಅವರು. ಈಗ ಅವ್ರ ಮನೆ ಮದುವೆಗೆ ಇವನ್ ತಾಂಡಿಯಾರ ಮರೇಶಣ್ಣ ಅಂತ ಹೇಳ್ಬಿಟ್ಟು ನೆಲಮಂಗ್ಲದ ಹತ್ರ ಇರೋಂಥವ್ರು. ಇವತ್ತು 4 ಕಲ್ಲಲ್ಲಿ ಇಡೀ ಸಿದ್ಧಗಂಗೆಗೆ ಚಾಂಪಿಯನ್ ಆದಂಥ ಕರುಗಳಿವು. ಅವನ್ನ 10,000 ಕಮ್ಮಿ 11 ಲಕ್ಷಕ್ಕೆ ರಾತ್ರಿ ಎಲ್ಲ ವ್ಯಾಪಾರ, ನಮ್ಮ ಸ್ನೇಹಿತರೆಲ್ಲ ನಾವು ಕುತ್ಕೊಂಡು ವ್ಯಾಪಾರ ಮಾಡ್ದು. ಅವ್ರ ಮನೆ ಮದುವೆ ಫಂಕ್ಷನಿಗೆ ಬೇಕು ಅಂತೇಳಿ, ಆಮೇಲೆ 1 ವರ್ಷ ನಾವು ಹಿಡ್ಕೊಂಡು ಸಾಕಬೇಕು ಅಂತೇಳಿ ನಮ್ಮ ಸ್ನೇಹಿತರು ತಗೊಳ್ಳೇಬೇಕು ಎತ್ತನ್ನ, ನಾವು ಮದುವೆ ಕಟ್ಟಬೇಕು ಅಂತೇಳಿ ತಾಂಡಿದ್ದೀವಿ. ಇವತ್ತು ಈ ಸಿದ್ಧಗಂಗೆ ಚಾಂಪಿಯನ್ ಕರುಗಳು ಅಂತ ಹೇಳ್ಬೋದು ಇವು 4 ಕಲ್ಲಲ್ಲಿ. ಇವತ್ತು ಎಲ್ಲೋದ್ರೂ ಕೂಡ ಚಾಂಪಿಯನ್ ಹೊಡ್ಕೊಂಡು ಬರ್ತಿದ್ದಾವೆ, ಎಲ್ಲ ಕಡೆ ಜಾತ್ರೆಯಲ್ಲಿ ಚಾಂಪಿಯನ್ ಆಗಿದ್ದಾವೆ. ಹಾಗೆ ನಮ್ಮ ಸ್ನೇಹಿತರು ಅದೆಲ್ಲ ಒಂದು 4 ಕಡೆ ಕುತ್ಕೊಂಡು ಮಾತಾಡಿದ್ವಿ, ಯಾವ ಎತ್ತ ತಗೊಂಡ್ರೆ ಇದಾಗುತ್ತೆ ಅಂತ. ಅಣ್ಣ, ನೀವು ತುಂಬ ಹೆಸರು ಮಾಡಿದ್ದೀರ ರಾಕೇಣ, ಎತ್ತನ್ನ ತಗೊಂಡ್ರೆ ಮರೇಶಣ್ಣರ ಎತ್ತೇ ತಗೋಬೇಕು ನಾವು, ಯಾಕೆ ಅಂತಂದ್ರೆ ಹೆಸರು ಮಾಡ್ರ ಅಂತ ಎತ್ತನೇ ಕಟ್ಬೇಕು ನಾವು ಅಂತೇಳಿ ತಾಂಡಿದ್ವಿ ಸರ್. 1 ವರ್ಷ ಇಟ್ಕೊಂಡು ನಾವು ಜಾತ್ರೆ ಮೆರೆಸಿ ಮುಂದೆ ಮನೆಗೆ ಮೆರೆಯಂತ ಜನಕ್ಕೆ ಸಾಕಂತ ಕೆಪಾಸಿಟಿ ನಾವು ಎತ್ತು ಕೊಡ್ತೀವಿ ಸರ್. ಅಣ್ಣ, ನಿಮ್ಮ ಹೆಸರು? ಅಣ್ಣ, ನಮ್ಮ ಹೆಸರು ರಾಕೇಶ್ ಅಂದ್ಬಿಟ್ಟು. ಅವು ಕೆಂಗೇರಿ ಪಕ್ಕ ಹುಣಸೆ ಮರ್ಪಳ್ಯ, ಬೆಂಗಳೂರು. ಎಂತಕ್ಕೆ ಈ ಓರಿ ತಾಂಡಿದ್ದೀರಾ ಅಂತ? ಅಣ್ಣ, ಈ ಓರಿ ನಮ್ಮ ತಂಗಿ ಮದುವೆ ಇದೆ, ಮದುವೆಗೆ ಚೌಟ್ರಿ ಕಟ್ಟಕ್ಕೋಸ್ಕರ ತಗೊಂಡಿದೀವಿ. ಆಮೇಲೆ 1 ವರ್ಷ ಸಾಕ್ಬೇಕು, ಇವು ಆಚೆ ಕೊಡಬಾರ್ದು ಅಂತ ಹೇಳಿ ತಗೊಂಡಿದ್ವಿ. ಎಷ್ಟು ಕೊಟ್ರಿ ಅಣ್ಣ? 10,000 ಕಮ್ಮಿ 11 ಲಕ್ಷ ತಗೊಂಡಿದ್ವಿ. ಅವ್ರೆಷ್ಟು ಹೇಳಿದ್ರು ಸ್ಟಾರ್ಟಿಂಗು? ಅವ್ರ 15 ಲಕ್ಷ ವ್ಯಾಪಾರ ಹೇಳ್ತಿದ್ರು. ಈ ಓರಿ ಮಡಗಿದವರು ನಮ್ಮ ಮುರೇಶ್ ಅಣ್ಣ ಅನ್ಬಿಟ್ಟು ನಮ್ಗೆ ತುಂಬಾ ಆತ್ಮೀಯರು. ಅವರು ನಮ್ಗೇನು ವ್ಯಾಪಾರ ಜಾಸ್ತಿ ಹೇಳಿಲ್ಲ, ನಿಮ್ಗಾರು ಹಿಡ್ಕೊಂಡು ಹೋಗೋರಕ್ಕೆ ಅಂದ್ರು. ಆಮೇಲೆ ಇತ್ತೀಚೆಗೆ ಇವ್ರ ಹತ್ರನೇ ಒಂದು ಹಸು ಕರು ತಂಡಿಯಾರೆ 13,60,000 ರೂಪಾಯಿಗೆ. ಆ ಕರುನು ಇಲ್ಲೇ ಇದೆ. ಇವತ್ತು ಕರ್ನಾಟಕದಲ್ಲಿ ಅದೊಂದು ಕರು ಅಲ್ಮಾಡಿಲ್ ಕರು ಅಂತಂದ್ರೆ 2 ವರ್ಷದ ತರ ಅದು ಚಾಂಪಿಯನ್. ಹಾಗೆ ಇವರ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತಲ್ಲ, ಅವಾಗ ಅವ್ರು ಕೊಡಲ್ಲ ಓರಿ ಅಂತ ಹೇಳಿದಾಗ ನಾವು ಚರ್ಚೆ ಮಾಡಿ ರಾಕಿ ಅಣ್ಣರು ಇವೇ ಓರಿ ತಗೋಬೇಕು ಅಂತ ಹೇಳಿ ಸುಮಾರು ಒಂದು 15 ದಿವಸದಿಂದ ಪ್ಲಾನಿಂಗ್ ಮಾಡಿ ಎತ್ತನ್ನ ಈ ಜಾತ್ರೆಯಲ್ಲಿ ಮುಗಿದ ತಕ್ಷಣ ಕೊಡ್ತೀವಿ ಅಂತ ಹೇಳಿ ಒಪ್ಪಿಸ್ಕೊಂಡು ನಾವು ತಗೊಂಡಿದ್ದೀವಿ. ಅವ್ರ ಮನೆ ಮದುವೆಗೆ, ಅವ್ರ ತಂಗಿ ಮದುವೆಗೆ ಎಲ್ಲ ಸ್ನೇಹಿತರು ಜೊತೆಗೂಡಿ ಒಗ್ಗಟ್ಟಾಗಿ ಎತ್ತು ಮುಗಿಸ್ಕೊಂಡಿದ್ವಿ. ಈ ಎತ್ತು ತಗೊಳಕೋಸ್ಕರನೇ ನಮ್ಮ ಪಾಂಡವಪುರದಿಂದ ಉಮೇಶ್ ಅಣ್ಣ, ನಮ್ಮ ಕೆ ಆರ್ ನಗರ ಮಹೇಂದ್ರಣ್ಣ, ನಮ್ಮ ಚಿಕ್ಕಮಂಗ್ಳೂರಿಂದ ಜಗಣ್ಣ ಎತ್ತು ತಗೊಳಕೋಸ್ಕರನೇ ಇಂಪಾರ್ಟೆಂಟ್ ಆಗಿ ಬಂದವ್ರು ಇಲ್ಲಿಗೆ. ಹಂಗಾಗಿ ಎಲ್ಲರೂ ಸೇರಿ ತಗೊಂಡಿದ್ವಿ. ನೀವ್ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಣ್ಣ ಈ ಓರಿಗಳನ್ನ? ನಮ್ಗೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಸಾಕ್ತಾ ಇದೀವಿ. ನಾವು ಎಜುಕೇಶನ್ ಮುಗಿಸಿ ಒಂದು 5 ವರ್ಷ ಆಯ್ತು. ಎಜುಕೇಶನ್ ಮುಗ್ದಾಗಿಂದ ನಾವು ಓರಿ ಫೀಲ್ಡಲ್ಲಿ ಇದ್ದೀವಿ. ಏನೇನ್ ಹಾಕ್ತೀರಾ ಇದಕ್ಕೆ ಫುಡ್ಡು? ಇದಕ್ಕೆ ಈರಣ ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ, ಜೋಳದ ನುಚ್ಚು, ಹಾಲು ಮೊಟ್ಟೆ ಕೊಡ್ತೀವಿ ಸರ್. ನಿಮ್ ಸ್ಪೆಷಲ್ ಆಗಿ ಬೇರೆ ಬೇರೆ ಏನೋ ಸುಳ್ಳು ಹೇಳ್ತಾರೆ, ಅವೆಲ್ಲ ಕೊಟ್ರೆ
ಸ್ವಲ್ಪ ಎತ್ತಿ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಅದು ಜೀರ್ಣಶಕ್ತಿ ಇರಲ್ಲ ಹೆಚ್ಚಾಗಿ ಕೊಟ್ಟಾಗ. ನಾರ್ಮಲ್ ಆಗಿ ಏನ್ ಮೆಲ್ಕಿ ಬರೋ ಅಂತ ಇವಿದಾವೆ, ಮಾಮೂಲಿ ಹುಲ್ಲುನೇ ಹೆಚ್ಚಾಗಿ ತಿಂದದ್ ಮೆಲ್ಕ್ ತಗೋಬೇಕು. ಯಥೇಚ್ಛವಾಗಿ ನಾವು ಓವರ್ ಎಕ್ಸಸ್ ಆಗಿ ಫುಡ್ನ ಇದನ್ನೆಲ್ಲ ಮಾಡಿದಾಗ ಎತ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭಗಳು ತುಂಬಾ ಇರ್ತವೆ. ಅದು ಮೆಲ್ಕ್ ತಿರ್ಗಿಸ್ಬೇಕು. ಯಾಕೆಂತಂದ್ರೆ ಒಂದು ಅರ್ಧ ಗಂಟೆ ನಾವು ಹಾಲು ಮೇವು ತಿಂಡಿ ಬೆಣ್ಣೆ ಕೊಟ್ಟ ತಕ್ಷಣ ಎತ್ತು ಮೆಲ್ಕ್ ತಿರ್ಗಿಸಿದ್ರೆ ಮಾತ್ರ ಅದಕ್ಕೆ ನಮಗೆ ಬಹಳ ನಂಬಿಕೆ. ಮೆಲ್ಕೆ ತಿರ್ಸಿಲ್ಲ ಅಂದ್ರೆ ತುಂಬಾ ಎತ್ತುಗಳು ನಿಧನ ಹೊಂದಿರೋ ಅಂತ ಎತ್ತುಗಳು ತುಂಬಾ ಇದಾವೆ. ಹಾಗಾಗಿ ಹೆಚ್ಚು ಏನು ಕೊಡಕ್ ಬರಲ್ಲ, ಆರೋಗ್ಯ ಇಡ್ಕೋಬಹುದು ಸರ್. ಯಾವುದೇ ರೀತಿ ಹಸ ಬೇಕಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು ಸರ್? ನಮ್ಮ ಹೇಳಿದ್ರಲ್ಲ ಕೆಂಗೇರಿ ರಾಕಿ ಅಣ್ಣ ಅಂತೇಳಿ ಹುಣಸೆಮರದ ಬೀದಿ ಅವರು, ಇವತ್ತು ಫೀಲ್ಡ್ ಅಲ್ಲಿ ಅವ್ರದ್ದೊಂದು ಒಳ್ಳೆ ನೇಮ್ ಇದೆ. ಒಳ್ಳೆ ಯಥೇಚ್ಛವಾದ ಓರಿಗಳನ್ನು ಕೊಡ್ತಾರೆ. ಎಕ್ಸ್ಪೆಕ್ಟ್ ಲಾಭಕ್ಕೆ ಮಾಡಕ್ಕಿಲ್ಲ, ಹೆಸರು ಮಾಡಕ್ ಓಡಾಡ್ತೀರಿ. ಇವತ್ತು ಒಂದು ಸ್ನೇಹಿತರುಗಳು ನಾವೇ ಫೋನ್ ಮಾಡಿ ಈಗ 1 ಲಕ್ಷಕ್ಕೆ ತಂದಿದ್ರೆ, ಅಣ್ಣ ಒಂದು 5,000 ಹಾಕ ಬಂದೇನೆ, ಒಂದು 5,000 ಏನೋ ನಿಮ್ ಕೈಲಿ ಆಯ್ತು ಕೊಡಿ ಅಂತ ಹೇಳ್ತಾರೆ. ನಾವು ಅವರು ತುಂಬಾ ವ್ಯವಹಾರ ಮಾಡಿದ್ವಿ. ನಮ್ಮ ಉಮೇಶ್ ಅಣ್ಣರ ಇರ್ಬೋದು, ನಮ್ಮ ಮಂಜಣ್ಣರ ಇರ್ಬೋದು, ನಮ್ಮ ಕೇನಗರ ಮಹೇಂದ್ರಣ್ಣರ ಇರ್ಬೋದು, ಇಲ್ಲಿ ನಮ್ಮ ಸ್ನೇಹಿತರ ಇರ್ಬೋದು. ನಾನೊಂದು 25 ಜೊತೆ ವರ್ಷ ವರಿ ತಗೊಂಡೋಗಿದ್ದೀನಿ ನಮ್ಮ ರಾಕೇಣ್ಣರ ಹತ್ರ. ನಮಗೆ ಎಲ್ಲ ಲಾಭದ ಅನುಕೂಲ ಆಗಿದೆ, ಎಲ್ಲರಿಗೂ ಅನುಕೂಲ ಆಗಿದೆ. ಆಗಿರೋದ್ರಿಂದಲೇ ಅವ್ರ ಹತ್ರ ಹೋಗಕ್ಕೆ ಸಾಧ್ಯ ಆಗೋದು. ಯಾಕೆಂತಂದ್ರೆ ಅವ್ರ ಕೈ ಅಲ್ಲಿ ಜೊತೆಲಿ ಹೋದಾಗ ಅವ್ರ ಹತ್ರ ಅನುಕೂಲ ಆಗ್ಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಳ್ಳೊಳ್ಳೆ ವರಿಗಳು ಕೊಟ್ಟಿದ್ದಾರೆ. ನಾನು ಚಿಕ್ಕಮಗಳೂರಲ್ಲಿ ತುಂಬಾ ಹಲವಾರು 4-5 ಎತ್ತು ರೇಸ್ ಹೊಡಿತಿದ್ದೆ ಅವರು. ಈಗ ಮೊನ್ನೆ ಒಂದು ಕರನ್ನ ಅವರೆಲ್ಲ ಪತ್ತೆ ಮಾಡಿದ್ರು. ಈಗ ಮನೆ ತಗೊಂಡೋದೆ, ಇಂಥ ಜಾಗದಲ್ಲಿ ಒಂದು ಕರ ಇದೆ ಅಂತ ಹೇಳ್ಬಿಟ್ಟು ಸೋಲೂರು ಗೋವಿಂದಣ್ಣ ಅಂತ ಹೇಳಿ ಫೋನ್ ಮಾಡಿದ್ರು ನಮ್ಮ ಸ್ನೇಹಿತರು. ನಾನು ಬರೋಕ್ಕಾಗಲ್ಲ, ನಾನು ಸಿದ್ಧಗಂಗೆ ಹೋಗ್ತಾ ಇದೀನಿ, ಅಲ್ಲಿಂದ ಒಂದು ಕರು ತಂದು ಪಾಸ್ ಆಯ್ತು. ಈಗ ಮನೆ ತಗೊಂಡೋದೆ. ಹಾಗೆ ಯಾವ್ದಾದ್ರು ಇದ್ರೆ ನಮಗೂ ರೈಸ್ ಕರ್ಗಳು ಹೇಳ್ತಾರೆ. ಆಮೇಲೆ ನಮ್ಮ ಕೇನಗರ ಮಹೇಂದ್ರಣ್ಣರಿಗೆ ಕೂಡು ಕರ್ಗಳು ಹೇಳ್ತಾರೆ. ಒಂದು ಒಳ್ಳೆ ಮಾಹಿತಿ ಕೊಡ್ತಾರೆ. ಜನಗಳ ಹತ್ರ ಒಳ್ಳೆ ನಂಬಿಕೆ, ಅಭಿಮಾನ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಜನಗಳು ಹೇಳ್ಬೋದು ಅವ್ರು 45 ಜೊತೆ ಕಟ್ತಾರೆ, ದುಡ್ಡಿಗೆ ಮಾಡ್ತಾರೆ ಅಂತ. ಅದೆಲ್ಲ ಸುಳ್ಳು. ಒಂದು ನೇಮ್ ಮಾಡಬೇಕು, ಹಳ್ಳಿಕಾರನ ಉಚ್ಚೆಬ್ರಿಸ್ಬೇಕು. ಆಮೇಲೆ ಜನಗಳು ಯೂತ್ಸು ಮುಂದೆ ಬರಬೇಕು ಅನ್ನೋದು ಕಾರಣಕ್ಕೋಸ್ಕರ ಬೇರೆ ಬೇರೆ ಹ್ಯಾಬಿಟ್ ಮಾಡಿ ಏನೇನೋ ಹಾಳಾಗೋಗ್ತಾರೆ. ಒಂದು ಜೊತೆ ಓರಿ ಸಾಕಿರಿ ಏನು ಹಾಳಾಗಲ್ಲ. ಯಾಕೆಂತಂದ್ರೆ ಬಸವಣ್ಣ ಸಾಕಿದವರ ಮನೆ ಯಾರ ಮನೇನೂ ಹಾಳಾಗಿಲ್ಲ. ಇತಿಮಿತಿಯಾಗಿರ್ಬೇಕು, ಅದನ್ನ ಓವರ್ ಆಗೋದ್ರೆ ಎಲ್ಲ ಹಾಳಾಗುತ್ತೆ. ಅವರು ಒಳ್ಳೆ ಜವಾಬ್ದಾರಿ ಮಾಡ್ತಾರೆ. ಆ ಕೆಂಗೇರಿ ಸಿಟಿ ಒಳಗಡೆ ನಾವೊಂದು ಹಳ್ಳಿ ಒಳಗಡೆ ಕಟ್ಟೋದೇ ಕಷ್ಟ. ಆ ಸಿಟಿ ಒಳಗಡೆ 100 ಜೊತೆ, ವರ್ಷ 1,000 ಜೊತೆ ಎತ್ತುಗಳು ಈಗ 2 ವರ್ಷದಿಂದ ಅವ್ರು ಕೊಟ್ಟಿರ್ಬೋದು. ಅವ್ರು ಕೊಟ್ಟಿರೋ ಅಂತ ಎತ್ತುಗಳು ಸುಮಾರು ಒಂದು 10 ರಿಂದ 20 ವರ್ಷ ಚಾಂಪಿಯನ್ ಪ್ರೈಸ್ ಹೊಡೆದಿರೋ ಅಂತ ಎತ್ಕೊಂಡಿದ್ವಿ ಎಲ್ಲ ಕಡೆ ದೊಡ್ಡ ದೊಡ್ಡ ಎತ್ತಲ್ಲಿ ಅವರು ಕೊಡ್ತಾರೆ. ಈಗ ಅದಕ್ಕೆ ಇವು ಎತ್ಕೊಂಡು ತಗೊಳ್ಳೇಬೇಕು ಅಂತೇಳಿ ಇವನ್ನ ಮರವೇಶಣ್ಣರ ಹತ್ರ ಯಾಕೆ ತಗೊಂಡ್ರು ಅಂತಂದ್ರೆ, ರಾಕಿ ಕೊಡಕ್ ಮಾತ್ರ ಸಾಧ್ಯ ಇರ್ಬೋದು, ತಗೊಳಕ್ಕೆ ಕೆಪಾಸಿಟಿ ಇಲ್ವೇನೋ ಅಂತಾರೆ ನಾವು ಒಂದು ಜನ ಉದ್ದೇಶಕ್ಕೋಸ್ಕರ ಈ ಓರಿ ತಗೊಂಡಿದ್ದೀವಿ ನಾವು. 13,60,000 ರೂಪಾಯಿ ಮಾರ್ಬಿಟ್ರಪ್ಪ ಅಂತೇಳಿ ಜನಗಳು ಇದು ಮಾಡಿದ್ರು. ಅದಕ್ಕೆ ಹೇಳಿದ್ರು, ಅಣ್ಣ ನಾವು ಒಂದ್ಸತಿ ಬಂಡವಾಳ ಹಾಕಿ ನಾವು ಒಂದ್ಸತಿ ಎತ್ಕೊಂಡು ಮೆರ್ಸಂತ ತಗೊಂಡ್ರೆ ಜನಗಳು ನಮ್ಮನ್ನ ಅಭಿಮಾನಿಸ್ತಾರೆ ಕಾರಣ ಅಂತೇಳಿ. ಅದು ನಮ್ಮ ಸ್ನೇಹಿತರೆಲ್ಲ ಕೂಡ್ಕೊಂಡು 2 ದಿವಸ 4 ದಿವಸ ಇಂಚೆನೆ ನಮಗೆ ಫೋನ್ ಮಾಡಿದ್ರು, ಹಿಂಗೆ ಬರಬೇಕು ಎತ್ಕೊಂಡು ನಾನು ತಾಂತೀನಿ, ನನ್ನ ತಂಗಿ ಮದುವೆ ತಗೊಳ್ಳೇಬೇಕು. ಎಲ್ಲ ಸ್ನೇಹಿತರು ನಾನು ಕಾರ್ಡ್ ಕೊಟ್ಟಿದ್ದೀನಿ. ಇಲ್ಲಿಂದ ಹುಬ್ಳಿ, ಧಾರವಾಡ ಎಲ್ಲ ಕಾರ್ಡ್ ಕೊಟ್ಟು ಬಂದಿದ್ದಾರೆ. ಅವರಿಗೆ ತುಂಬ ನೆಟ್ವರ್ಕ್ ಇದೆ. 4-5 ಜಿಲ್ಲೆ, 5-6 ಜಿಲ್ಲೆ ಕಡೆಯಿಂದ ಜನ ಬರ್ತಾರೆ ಅವ್ರ ತಂಗಿ ಮದುವೆಗೆ. ಅಣ್ಣ ನಾವೇನೇ ಎಷ್ಟೇ ಮದುವೆ ಮಾಡಿದ್ರೆ ಒಂದು ಜೊತೆ ಓರಿ ಕಟ್ಟಿದಂಗೆ ಆಗಲ್ಲ, ನನ್ನ ತಂಗಿ ಮದುವೆ ನಾನು ಓರಿ ಕಟ್ಟಲೇಬೇಕು, ನಾವು ಸ್ವಂತವಾಗಿ ತಗೊಂಡು 1 ವರ್ಷ ಇಟ್ಕೊಳ್ಳೋ ಮಾಡಿದ್ದೀವಿ ಅಂತ ಹೇಳಿದ್ರೆ, ಆ ಬಸವಣ್ಣಂಗೆ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳ್ತೀವಿ ಅಷ್ಟೇ. ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 9741842002. 9686911898. ಅದರಲ್ಲ ಗಾಯ್ಸ್, ಹಳ್ಳಿ ಕಾರು ಯಾಕಿಷ್ಟು ರೇಟು ಅಂತ. ಯಾವುದೇ ರೀತಿ ಹಳ್ಳಿ ಕಾರ್ ತಳಿ ನಿಮಗೆ ಬೇಕಾದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಶೋ ಆಗ್ತಿದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಕೇಳ ರೈತನ ಮಗ, ನನ್ನ ನಂಬಿ ಮಾರ ಗೆಳತಿ ಬಿಡುವುದಿಲ್ಲ ನಿಂಗ, ನೋಡಿಕೊಳ್ಳುತ್ತೀನಿ ನಾ ರಾಣಿ ಹಂಗ.